ಇಲ್ಲ ಸರ್, ಇರಿ ಸರ್, ಇರಿ ಸರ್. ಹೌದು ಸರ್, ಬನ್ನಿ ಬನ್ನಿ ಬನ್ನಿ. ಮೀಟಿಂಗ್ ಮಾಡೋದು ಸರ್. ಕೇಂದ್ರ ಚುನಾವಣಾ ಆಯೋಗದ ಬೇಸಿಕ್ ಇನ್ಫಾರ್ಮೇಷನ್ ಇಸ್ ನಿಮ್ಮ SIR ಸರಿಯಾಗಿ ನಡಿಬೇಕು. ಮತ್ತು ನೀವು ಎನ್ಯುಮರೇಷನ್ ಫಾರ್ಮ್ಸ್ ಏನಿದೆ, ನೀವು ಪ್ರತಿಯೊಂದು ವೋಟರ್ಸಿಗೆ ಮತದಾರರಿಗೆ ಸ್ವಲ್ಪ ಸರಿಯಾಗಿ ಎಲ್ಲರಿಗೆ ಮಾಹಿತಿ ಕೊಟ್ಬಿಡಿ. ಯಾರು ವೋಟರ್ಸಿದು ಡಿಸ್ಟ್ರಿಬ್ಯೂಷನ್ ಬೇಗ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಮಾಹಿತಿ ಸರಿಯಾಗಿ ಕೊಟ್ಬಿಡಿ ಅಂತ ಹೇಳಿ ಹೇಳಿದರು. ಅದಕ್ಕೆ ಬ್ಯಾಂಗ್ಳೂರಿನಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಆಫ್ ಫಾರ್ಮ್ಸ್ ಇದೆ ಅದನ್ನು ಸ್ವಲ್ಪ ಫೋಕಸ್ ಮಾಡಿಕೊಂಡು ಫಸ್ಟ್ ಫಾರ್ಮ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಸರಿಯಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದಾರೆ. ದೂರುಗಳೆಲ್ಲ ಬಂದಿತ್ತು ಸರ್, ದೂರುಗಳು ಸಹ ಅದು ಸೆಪ್ರೇಟ್ ಆಗಿ ನೋಡ್ಕೊಳ್ತಾರೆ. ಅದು ಬೇರೆ ವಿಷಯ, ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಯಾಕಂದರೆ ಅದು ಸೆಪ್ರೇಟ್ ಮೆಕ್ಯಾನಿಸಮ್ ಇರ್ತದೆ. ಅವರು ಚುನಾವಣಾ ಆಯೋಗದ ಕಡೆಯಿಂದಲೇ ಏನು ರಿಪೋರ್ಟ್ ಕೇಳ್ತಾರೆ ಅದು ಸಿ ಅವರು ಹೇಳ್ತಾರೆ. ಅದರ ನಮ್ಮ ಮಟ್ಟದಲ್ಲಿ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೇಗೆ ನಡೆದಿದೆ, ಎಷ್ಟು ವೇಗಗತಿಯಲ್ಲಿ ನೀವು ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಅದು ಸ್ವಲ್ಪ ಇಡೀ ರಾಜ್ಯಕ್ಕೆ ನಾವು ಕಂಪೇರ್ ಮಾಡಿದರೆ ನಮ್ಮದು ಸ್ವಲ್ಪ ಹಿಂದೆ ಇದೆ. ಯಾಕಂದರೆ ಅರ್ಬನ್ ಸಿಚುವೇಷನಲ್ಲಿ ಬೇರೆ ಬೇರೆ ಇದೆ. ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಈಗ ಇಲ್ಲಿ ನಗರದಲ್ಲಿ ಎಷ್ಟು ಪರ್ಸೆಂಟೇಜ್ SIR ಪ್ರಕ್ರಿಯೆ ಆಗಿದೆ? ಈಗಾಗಲೇ ನಾವು ಕನಿಷ್ಠ 40% ತನಕ ಮುಗ್ತಾ ಇದ್ದೇವೆ ವಿತ್ ರಿಗಾರ್ಡ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಫಾರ್ಮ್ಸ್. ಅದು ಸ್ವಲ್ಪ ಬೇಗ ತ್ವರಿತವಾಗಿ ಮಾಡಿದರೆ ಮತ್ತು ಸಂಬಂಧಪಟ್ಟ BLSಗೆ ಮತ್ತು BLOಸಿಗೆ ಎಲ್ಲ ಮಾಹಿತಿ ಕೊಟ್ಬಿಟ್ರೆ ಖಂಡಿತ ಜನರಿಗೆ ತಿಳುವಳಿಕೆ ಮಾಡ್ತಾರೆ. ಮತ್ತು ಯಾರೂ ಸಹ ನಮ್ಮ ಏರಿಯಾದಲ್ಲಿ ತಾವು ಯಾರು ಮತದಾರರನ್ನು ತೆಗೆಸಲಿಕ್ಕೆ ಏನಿಲ್ಲ. ಮಾತ್ರ ಯಾರಾದರೂ ಹಿಂಗೆ ತಮ್ಮ ಹೆಸರು ಇಲ್ಲದಿದ್ದರೆ ಯು ಕ್ಯಾನ್ ಆಲ್ವೇಸ್ ಇನ್ಕ್ಲೂಡ್ ಯುವರ್ ಫಾರ್ಮ್ಸ್ ಅಟ್ ಎ ಲೇಟರ್ ಡೇಟ್ ಅಂತ ಹೇಳಿ. ಅಲ್ಲ, ಪ್ರಮುಖವಾಗಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರೆ, ಮನೆಗೆ BLOಗಳು ಹೋಗ್ತಾ ಇಲ್ಲ, ಜನರಿಗೆ ಅಲ್ಲಿಲ್ಲೂ ಮಾಡ್ತಾರೆ. ಈ ಬಗ್ಗೆ ಏನಾದರೂ ಹೋಗಲೇಬೇಕು ಅಂತ ಏನಾದ್ರು ಸೂಚನೆ ಕೊಟ್ಟರಾ ಅಥವಾ? ಸ್ಪಷ್ಟವಾಗಿ ಹೇಳಿದ್ದೇವೆ. ನಮ್ಮ BLOಸಿಗೆ 2 ಥರ ಇದೆ. ಒಂದು ಮನೆಗೆ ತಮ್ಮ ಫಾರ್ಮ್ಸು ಮನೆಗಳಿಗೆ ಕೊಡಬೇಕು, ಅಂದರೆ ಸಂಬಂಧಪಟ್ಟ ಜನರು ಅವರ ಮನೆಗೆ ವಿಸಿಟ್ ಮಾಡಿ ಕೊಡಬೇಕು. ಅದರ ಜೊತೆಗೆ ಜನರಿಗೆ ಮಾಹಿತಿಗೋಸ್ಕರ ಅಸಿಸ್ಟೆನ್ಸ್ ಕೊಡಲಿಕ್ಕೆ ನಾವು ವೋಟರ್ಸ್ ಫೆಸಿಲಿಟೇಷನ್ ಸೆಂಟ್ರ್ ಇದೆ, ಅದು ನಾವು ಮಾಡ್ತೀವಿ. ಯಾವ ಧಾರ್ಮಿಕ ಕೇಂದ್ರದಲ್ಲಿ ನಾವು ಕೊಡಬಾರ್ದು ಅಥವಾ ಯಾರಾದರೂ ಗುಂಪು ಸೇರಿಸಿ ಕೊಡಬಾರ್ದು ಅಂತ ಹೇಳಿ ಸಹ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದ್ದೇವೆ. ಅದರ ಪ್ರಕಾರ ಕೆಲಸ. ಪಕ್ಷದ ನಾಯಕರ ಫೋಟೋಗಳನ್ನು ಹಾಕೊಂಡೆಲ್ಲ ತಾವು ದಯವಿಟ್ಟು ತಿಳ್ಕೊಂಡ್ಬಿಡ್ರಿ. ದಿಸ್ ಇಸ್ ನಾಟ್ ದರ್ ಇಸ್ ನೋ ಇಲೆಕ್ಷನ್. ಈಗ ಏನು ಇಲೆಕ್ಷನ್ ನಡೀತಾ ಇಲ್ಲ, ಹಾಕೋಬೋದು. ದಯವಿಟ್ಟು ತಿಳ್ಕೊಂಡ್ಬಿಡಿ. ಸದ್ಯಕ್ಕೆ ದರ್ ಈಸ್ ಓನ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎನ್ರೋಲ್ಮೆಂಟ್ ಆಫ್ ವೋಟರ್ಸ್. ಇದರಲ್ಲಿ ವೋಟರ್ಸ್ ಯಾರು ಅಸಿಸ್ಟೆಂಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇಟ್ಸ್ ನಾಟ್ ಗೋಯಿಂಗ್ ಟು ಗೈಡ್ ದ ವೋಟರ್ಸ್ ಬಿಹೇವಿಯರ್. ಮಾತ್ರ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ, ಮತ್ತು ಸಹ ನಾವು ಇನ್ಸ್ಟ್ರಕ್ಷನ್ಸ್ ಇಷ್ಟೇ ಕೊಟ್ಟಿದ್ದೇವೆ, ಯಾರು ತಮ್ಮ ಫೋಟೋ ಹಾಕಬಾರ್ದು. ಆ್ಯಂಡ್ ಅದು ನಾವು ADO ಮಟ್ಟದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗ್ ಮುಖಾಂತರ ಅವರಿಗೆ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಏನು ಸೂಚನೆ ಕೊಟ್ಟರು ಸರ್ ಸಂಜಯ್ ಕುಮಾರ್? ನೀವು ವೋಟರ್ ಫೆಸಿಲಿಟೇಷನ್ ರಿವ್ಯೂ ಆಗಿದೆ, ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಖಂಡಿತ ಅವರು ಮತ್ತೆ ರಿವ್ಯೂ ಮಾಡ್ತಾರೆ. ಸರ್, ಈಗ ಸುಮಾರು ಜನರು ಮನೆಗಳಿಗೆ ಹೋಗಿದ್ದಾರೆ, ಅಲ್ಲಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಸೊ ಅದು ಅವರಿಗೆ ಕಾಲ್ಸು ಅದು ಅದಕ್ಕೆ ನಾವು ಲಿಸ್ಟ್ ಮಾಡ್ತೇವೆ. ಸಂಬಂಧಪಟ್ಟ ಎಲ್ಲರಿಗೆ ಪಬ್ಲಿಕ್ನಲ್ಲಿ ನೋಟಿಫಿಕೇಶನ್ ಮಾಡ್ತೇವೆ. ಅವರು ಬೇರೆ ಕಡೆ ಎನ್ರೋಲ್ ಆಗ್ತಾರಲ್ಲ, ಯಾರಿಗೆ ಸಮಸ್ಯೆ ಇಲ್ಲ. ತಾವು ಬೇರೆ ಕಡೆ ಹೋಗ್ಬಿಟ್ರೆ ಯು ಆರ್ ಆಲ್ವೇಸ್ ಎಲಿಜಿಬಲ್ ಟು ಎನ್ರೋಲ್ ಯುವರ್ ಸೆಲ್ಫ್ ಅಸ್ ಎಲೆಕ್ಟರಲ್. ಸೊ ದರ್ ಇಸ್ ನೋ ಕ್ವೆಶನ್. ಒಂದು ಆತಂಕ ಎಲ್ಲರಿಗೂ ಇರಬಾರ್ದು, ಈಗ ನಾವು ಇಲ್ಲಿ ಶಿಫ್ಟ್ ಮಾಡಿದರೆ ನಮ್ಮ ವೋಟ್ ಹೋಯಿತು, ಆ ಥರ ಏನಿಲ್ಲ. ಎಲೆಕ್ಷನ್ನಲ್ಲಿ ಏನಿದೆ ಪದ್ಧತಿ ಅಂತ ಹೇಳಿದರೆ, ಯಾರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಅವರು ವೋಟ್ ಮಾಡಬೇಕು ಅಷ್ಟೇ. ಸೊ ಅದಕ್ಕೆ ಏನಾದರೂ ಬೇರೆ ಕಡೆ ಅವರು, ಮತ್ತು ಎರಡನೇದು, ಯಾರು 2 ಜಾಗದಲ್ಲಿ ಅವರ ಹೆಸರು ಇರಬಾರ್ದು ಅಷ್ಟೇ ನಾವು ನೋಡ್ಕೊಳ್ತಾ ಇದ್ದೇವೆ.